ಲಾಲಿಪಾಪ್ನಿಂದ ಬ್ರೈನ್ ಇಂಜುರಿ ಆಯಿತು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಈ ನ್ಯೂಸ್ ಕೇಳಿದ್ರೆ ನೀವು ನಂಬಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದಾಗಿದ್ದು ಚೈನಾದಲ್ಲಿ 6 ವರ್ಷದೊಬ್ಬ ಹುಡುಗ ಈ ಲಾಲಿಪಾಪ್ನ ಬಾಯಿಗೆ ಹಾಕೊಂಡು ಓಡಾಡ್ತಿದ್ದಾಗೆಲ್ಲೋ ಎಡು ಬಿಟ್ಟು ಸಡನ್ನಾಗಿ ಬಿದ್ದಾಗೇನಾಯಿತು, ಆ ಲಾಲಿಪಾಪು ಅವನ ಬಾಯಿಂದ ಗಂಟ್ಲು ಪಿಯರ್ಸ್ ಆಗಿ ಹೋಗಿ ಬ್ರೈನ್ ಸ್ಟೆಮ್ ಅಂತ ಅಥವಾ ಬ್ರೈನಿಗೆ ಏನಿತ್ತು ಅಲ್ಲಿ ಹೋಗಿ ಚುಚ್ಕೊಂಡ್ಬಿಡ್ತು. ಬ್ರೈನಿಗೆ ಚುಚ್ಕೊಂಡಾಗ ಕೆಲವೊಂದು ನ್ಯೂರಲಾಜಿಕಲ್ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರುವಾಯಿತು. ಇಮಿಡಿಯೇಟ್ ಅವನ್ನ ಆಸ್ಪತ್ರೆಯಲ್ಲಿ ತೋರಿಸಿದ್ರು. ಆಸ್ಪತ್ರೆಯಲ್ಲಿದ್ದಂಥ ನ್ಯೂರೋ ಸರ್ಜನ್ಸ್ ಅವನ್ನ ಇಮಿಡಿಯೇಟ್ ಸರ್ಜರಿಗೆ ಪೋಸ್ಟ್ ಮಾಡಿ ಅರೌಂಡ್ 8 to 10 hours ಪ್ರೊಲಾಂಗ್ಡ್ ಸರ್ಜರಿ ಮಾಡಿ ಆ ಕಡ್ಡಿನ ಹೊರಗಡೆ ತೆಗೆದು 2 ವಾರ ಆದಮೇಲೆ ಆ ಮಗುನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಆ ಕಡ್ಡಿ ತೆಗೆದ್ಮೇಲೆ ಮಗುಗೆ ಯಾವುದೋ ನ್ಯೂರಲಾಜಿಕಲ್ ಡಿಫಿಸಿಟ್ ಉಳ್ಕೊಂಡಿಲ್ಲ. ಅದರಿಂದ ನಿಮ್ಮ ಮಕ್ಕಳೇನಾದರೂ ಈ ರೀತಿ ಚೂಪಾಗಿರುವಂಥ ವಸ್ತುಗಳು, ಲಾಲಿಪಾಪ್ ಕಡ್ಡಿ ಆಗಿರ್ಬೋದು, ಬೇರೆ ಯಾವುದಾದ್ರೂ ಕಡ್ಡಿ ಆಗಿರ್ಬೋದು, ಪೆನ್ನುಗಳಾಗಿರ್ಬೋದು, ಪೆನ್ಸಿಲ್ಗಳಾಗಿರ್ಬೋದು, ಬಾಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಅವ್ರನ್ನ ಫಸ್ಟು ಸ್ಟಾಪ್ ಮಾಡಿ ಅದನ್ನ ತೆಗೆದೆಸಿಬೇಕು. ಯಾಕಂತ ಹೇಳಿದ್ರೆ ಏನಾದರೂ ಬೈ ಚಾನ್ಸ್ ಬಿದ್ದಾಗ ಈ ಕಡ್ಡಿಗಳು, ಪೆನ್ನುಗಳು ಗಂಟ್ಲು ಥ್ರೂ ಪಿಯರ್ಸ್ ಆಗಿ ಬ್ರೈನ್ ತನಕ ಹೋಗುವಂಥ ಚಾನ್ಸಸ್ ಇರುತ್ತೆ. ಈವನ್ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಈ ಸ್ಟೋರಿಯಲ್ಲಿ ಹೇಳಿದಂಥ ಮಗುಗೆ ಏನೂ ಆಗಲಿಲ್ಲ, ಆದರೆ ನ್ಯೂರಲಾಜಿಕಲ್ ಡಿಫಿಸಿಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ಅವರಿಗೆ ಲೈಫ್ ಲಾಂಗ್ ಟ್ರಬಲ್ ಉಂಟಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.